ಇನ್ನು ದಾವಣಗೆರೆಯಲ್ಲಿ ಕರವೇ ಕಾರ್ಯಕರ್ತರು ಕಿಚ್ಚು ಎಸ್ಎಸ್ ಮಾಲ್ಗೆ ಕೂಡ ನುಗ್ಗಿದ್ರು ಕರವೇ ಕಾರ್ಯಕರ್ತರು. ಕಮಲ್ ಹಾಸನ್ ಸಿನಿಮಾ ಪ್ರದರ್ಶನಕ್ಕೆ ಕರವೇ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಸಿನಿಮಾ ಪ್ರದರ್ಶನ ಮಾಡಬಾರದು ಅಂತ ಕಾರ್ಯಕರ್ತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ತಾಕೀತು ಮಾಡಿದ್ದಾರೆ ಮಾಲ್ನ ಸಿಬ್ಬಂದಿಗಳಿಗೆ. ಸಿನಿಮಾ ಪ್ರದರ್ಶನ ಮಾಡಿದ್ರೆ ಕಪ್ಪು ಮಸಿ ಬಳಿಯುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನೀವು ಕಪ್ಪು ಮಸಿ ಬಳಸ್ಕೊಳ್ಳೇಬೇಕು, ಕನ್ನಡ ವಿರೋಧಿಗಳು ಅಂತ ಅನ್ನಿಸ್ಕೊಳ್ಳೇಬೇಕು ಅಂದ್ರೆ ಆ ಪ್ರಯತ್ನ ಕೈ ಹಾಕಿ ಅಂತ ಸವಾಲು ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪುನೀತ್ರಿಂದ. ಪುನೀತ್, ಕಳೆದ ಒಂದು ವಾರದಿಂದ ಇದು ನಿರಂತರವಾಗಿ ಆಗ್ತಾ ಇದೆ. ಯಾಕೆ ಆ ಮಾಲ್ನ ಸಿಬ್ಬಂದಿಗಳಿಗೆ, ಥಿಯೇಟರ್ನ ಮಾಲೀಕರಿಗೆ ಇದ್ಯಾವುದು ಗೊತ್ತಿಲ್ವಾ? ಹೀಗಿದ್ದು ಪೋಸ್ಟರ್ಗಳನ್ನ ಅಂಟಿಸ್ತಾರೆ ಅಂತಂದ್ರೆ ಅವರೇನು ಕನ್ನಡ ವಿರೋಧಿಗಳ? ಖಂಡಿತವಾಗ್ಲೂ ದಿವ್ಯ ಜ್ಯೋತಿಯನ್ನು ಕನ್ನಡ ಭಾಷೆಗೆ ಅಪಮಾನ ಮಾಡಿದಂತಹ ದುರಂಕಾರಿ ನಟ ಅಂದ್ರೆ ಆತನ ಹೆಸರು ಕೂಡ ಹೇಳೋದಕ್ಕೆ ಕೂಡ ಅಸಹ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಕನ್ನಡ ನೆಲ ಭಾಷೆ ವಿಚಾರಕ್ಕೆ ಪಬ್ಲಿಕ್ ಟಿವಿ ಯಾವಾಗಲೂ ಕೂಡ ಮುಂದೆ ಇರುತ್ತೆ. ಅದೇ ರೀತಿಯಾಗಿ ಕನ್ನಡ ಪರ ಹೋರಾಟಗಾರರು ಕೂಡ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಕೂಡ ಮಾಡಿದ್ರು. ಕೂಡಲೇ ಕ್ಷಮೆ ಕೇಳಬೇಕನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು, ಮತ್ತೆ ಪ್ರತಿಭಟನೆ ಕೂಡ ಮಾಡಿದ್ರು. ಆದ್ರೆ ದುರಂಕಾರಿ ನಟ ಇದುವರೆಗೂ ಕೂಡ ಯಾವುದೇ ರೀತಿಯಂತಹ ಒಂದು ಕ್ಷಮೆಯನ್ನು ಕೇಳಿಲ್ಲ, ಉದ್ದಟತನವನ್ನು ಕೂಡ ಆತ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಇದರಿಂದಾಗಿ 5ನೇ ತಾರೀಕು ಆತನ ಸಿನಿಮಾ ಏನು ರಿಲೀಸ್ ಆಗ್ತಾ ಇದೆ, ಆ ಸಿನಿಮಾವನ್ನು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ರಿಲೀಸ್ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಪ್ರತಿಭಟನೆ ಆಯಿತು. ಮತ್ತೆ ಮನವಿಯನ್ನು ಕೂಡ ಕೊಟ್ಟರು ಕೂಡ ಚಿತ್ರಮಂದಿರದ ಮಾಲೀಕರು ಕೂಡ ಆತನ ಸಿನಿಮಾದ ಪೋಸ್ಟರ್ ಕೂಡ ಹಾಕಿದ್ರು. ಅದೇ ರೀತಿಯಾಗಿ ದಾವಣಗೆರೆಯ ಗೀತಾಂಜಲಿ ಆಗಿರ್ಬೋದು ಮತ್ತೆ ಎಸ್ಎಸ್ ಮಾಲ್ ಅಲ್ಲಿ ಪೋಸ್ಟರ್ನ ಹಾಕಿರುವಂತ ಸಂದರ್ಭದಲ್ಲಿ ಕರವೇ ನಾರಾಯಣಗೌಡರ ಬಣ ಏನಿದೆ ಜಿಲ್ಲಾ ಘಟಕ ಹೋಗಿ ಆ ಪೋಸ್ಟರ್ ಕೂಡ ಕಿತ್ತಾಕಿರುವಂತದ್ದು ಮತ್ತೆ ಮಸೀನು ಕೂಡ ಬೆಳೆದಿರುವಂತದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ನಾರಾಯಣಗೌಡ ಬಣದ ಜಿಲ್ಲಾಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸರಿ ಸರ್, ಇಷ್ಟು ವಾರ್ನಿಂಗ್ ಕೊಟ್ಟರು ಕೂಡ, ನೀವು ಪ್ರತಿಭಟನೆ ಮಾಡಿದ್ರು ಕೂಡ ಚಿತ್ರಮಂದಿರದ ಮಾಲೀಕರಿಗೆ ಅವರ ದುಡಿಮೆನೇ ಹೆಚ್ಚಾಗಿದೆ, ಕನ್ನಡ ಭಾಷೆ ಬಗ್ಗೆ ಏನು ಅಭಿಮಾನ ಇಲ್ವಾ ಅಂತದ್ದು? ಅಲ್ಲ, ಒಂದು ಈ ಕಲಾವಿದರ ಬದುಕು ಹೇಗಿರ್ತದೆ ಅಂದರೆ, ಕನ್ನಡಿಗರು ಸಿನಿಮಾ ನೋಡಿದರೆ ಮಾತ್ರ ಅವ್ರ ಬದುಕು, ಇಲ್ಲ ಅಂದರೆ ನಮ್ಮಂಗೆ ಜನಸಾಮಾನ್ಯರಾಗಿ ಇರ್ತಾರೆ. ಅದು ಪ್ರತಿಯೊಬ್ಬ ಕಲಾವಿದನೂ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಲಾವಿದನೂ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ಇದು. ಇವತ್ತು ಕಮಲ್ ಹಾಸನ್ ಇರಲಿ, ನಾಳೆ ಅಮಿತಾಬ್ ಬಚ್ಚನ್ ಇರಲಿ, ರಾಜ್ಕುಮಾರ್ ಇರಲಿ, ಶಿವರಾಜ್ ಕುಮಾರ್ ಇರಲಿ, ಸುದೀಪ್ ಇರಲಿ, ದರ್ಶನ್ ಇರಲಿ, ಯಾರೇ ಸಿನಿಮಾಗಳು ನೋಡೋವಂಥದ್ದು ಆ ಸ್ಥಳೀಯ ಭಾಷಿಕರೇ, ಇನ್ಯಾರೂ ಬರಲ್ಲ. ಕರ್ನಾಟಕದಲ್ಲಿ ಕನ್ನಡ ಭಾಷಿಕರೇ ಕನ್ನಡವನ್ನು ನೋಡುವಂಥದ್ದು, ಪ್ರೀತಿಸುವಂಥದ್ದು, ಕನ್ನಡಿಗರ ಅವರ ಪ್ರತಿಯೊಂದು ಸಿನಿಮಾಗಳನ್ನ ಪ್ರೋತ್ಸಾಹಿಸುವಂಥ ಕೆಲಸ. ಆ ನಿಟ್ಟಿನಲ್ಲಿ ಕೆಲವು ಇರ್ತಾರೆ ಕೀಟಗಳು, ಅಂಥದ್ರಲ್ಲಿ ಈ ಕಮಲ್ ಹಾಸನ್ ಒಬ್ಬ. ಈ ಹಿಂದೆ ರಜನಿಕಾಂತ್ ಇದೇ ರೀತಿ ಮಾಡ್ದ, ಕ್ಷಮೆ ಕೇಳ್ದ. ಕಟ್ಟಪ್ಪ ಇದೇ ರೀತಿ ಮಾಡ್ದ, ಕ್ಷಮೆ ಕೇಳ್ದ. ಅದಕ್ಕೂ ನಾವು ಕರ್ನಾಟಕದ ಕನ್ನಡಿಗರು ಹೆಂಗಿದ್ದೀವಿ ಅಂತಂದರೆ, ನೀರು ಕೇಳಿದರೆ ಮಜ್ಜಿಗೆ ಕೊಡುವಂಥ ಜನ, ಮಜ್ಜಿಗೆ ಕೇಳಿದರೆ ಎಳ್ನೀರು ಕೊಡುವಂಥ ಜನ, ಇದನ್ನ ದುರುಪಯೋಗ ಪಡಿಸ್ಕೊಂತ ಇದ್ದಾರೆ. ಹೋಗ್ಲಿ ಬಿಡು. ರಿಲೀಸ್ಗೆ 2 ದಿನ ಇದೆ ಸರ್, 5ನೇ ತಾರೀಕು ರಿಲೀಸ್ ಇದೆ. ನಾಳೆ ಕ್ಷಮಾಪಣೆ ಕೇಳಿದ್ರೆ ನೀವು ಒಪ್ಕೊಂತೀರಾ? ಯಾಕಂದ್ರೆ ಎಷ್ಟು ದಿನ ಆದ್ರೂ ಅವರ ಫಿಲಮ್ಗೆ ಈಗ ಆತ ಹೈಕೋರ್ಟಿಗೆ ಹೋಗಿ ಸಿನಿಮಾವನ್ನು ಬಿಡುಗಡೆಗೊಳಿಸೋದಕ್ಕೆ ಪೊಲೀಸ್ ಇಲಾಖೆಯ ರಕ್ಷಣೆ ಕೊಡಿ, ಆ ಸಿನಿಮಾ ಥಿಯೇಟ್ರ್ಗಳಿಗೆ ರಕ್ಷಣೆ ಕೊಡಿ ಅಂತೇಳಿ ಹೈಕೋರ್ಟಿಗೆ ಹೋದಂಥದ್ದು ಕಮಲ್. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ನೋಡ್ತಾ ಇದ್ರಿ ಅಲ್ಲಿನ ಮಾಲ್ಗಳಿರಬಹುದು, ಥಿಯೇಟರ್ಗಳಿರಬಹುದು, ಎಷ್ಟು ಉದ್ದಟತನ ಪ್ರದರ್ಶನ ಮಾಡ್ತಿದ್ದಾರೆ. ಒಂದು ಕಡೆಯಲ್ಲಿ ಈ ನಟ, ಇನ್ನೊಂದು ಕಡೆಯಲ್ಲಿ ನಮ್ಮ ನಾಡಿನಲ್ಲೇ ಇಟ್ಕೊಂಡು ನಮ್ಮ ಭಾಷೆ ಬಗ್ಗೆ ಮಾತನಾಡಿದಾಗ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಬಿಸ್ನೆಸ್